ಎಲ್ರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ಗಡಿನಾಡ ಕನ್ನಡದ ಗೂಡಿದು, ಅಕ್ಕರೆಯ ಜನರಿರೋ ಸಕ್ಕರೆ ನಾಡಿದು. ಭಾಷೆ ಮೇಲೆ ಹಿಡಿತ, ನಮ್ಮ ಸಂಸ್ಕೃತಿಯ ಬಗ್ಗೆ ತುಡಿತಾ ಇರೋ ಜನ ಇಲ್ಲಿಯವರು. ಅಸಂಖ್ಯಾತ ವಿದ್ಯಾಸಂಸ್ಥೆಗಳ ಸಮೂಹ ಇಲ್ಲಿನ ವೈಶಿಷ್ಟ್ಯ. ಅತಿವೃಷ್ಟಿಯ ಶಾಪ ಇಲ್ಲಿಗಿದೆ, ಅನಾವೃಷ್ಟಿಯ ಪರಿತಾಪ ಕೂಡ ಇಲ್ಲಿದೆ. ಇಂತಹ ಗಡಿನಾಡಿನಲ್ಲಿ ಇಂದು ನಮ್ಮ ಮನೆ ಮನೆ ಮಹಾಲಕ್ಷ್ಮಿಯ ಸಂಭ್ರಮ. ಕಲ್ಲಿಗೆ ಉಳಿಪೆಟ್ಟನ್ನಿಟ್ಟು ಅದಕ್ಕೊಂದು ಜೀವ ಕೊಟ್ಟು ಕೋಟ್ಯಾಂತರ ಭಕ್ತಾದಿಗಳ ಜೀವ ಸೆಳೆಯೋ ಮೂರ್ತಿಯನ್ನಾಗಿಸೋ ಕೈಲಾಸದ ಕಾಯಕ ಮಾಡೋ ಬಡಿಗೇರ್ ಕುಟುಂಬದ ಶೋಭಾ ನಮ್ಮ ಇಂದಿನ ಮಹಾಲಕ್ಷ್ಮಿ. 5 ಹೆಣ್ಣು ಜೀವಗಳ ತಾಯಿ, ಕೆತ್ತನೆಯನ್ನೇ ಕಾಯಕ ಮಾಡ್ಕೊಂಡಿರೋ ಕಾಯಕ ಯೋಗಿ. ಬನ್ನಿ ಇವರ ಜೀವನದ ಒಂದು ಸಣ್ಣ ತುಣುಕನ್ನ ನೋಡೋಣ. ನನ್ನ ಹೆಸರು ಶೋಭಾ, ನಮ್ಮ ಯಜಮಾನ್ರ ಹೆಸರು ಷಣ್ಮುಖ್ರಿ, ಬಡಗೇರಿ. ನಮ್ಮ ಯಜಮಾನ್ರು ಶಿಲ್ಪಿ ಕೆಲಸ ಮಾಡ್ತಾರ್ರಿ. ಮತ್ತು ದೇವ್ರ ಕಟ್ಟಿಗೆ ಒಳಗೆ ಮೂರ್ತಿ ಮಾಡ್ತಾರ್ರಿ. ದ್ಯಾಮಮ್ಮ, ದುರ್ಗಮ್ಮ, ಪಾಲ್ಕಿ, ದೇವ್ರ ದೊಡ್ಡ ದೊಡ್ಡ ತೇರು ರಥ ಮಾಡ್ತಾರ್ರಿ. ಸರ್ ನಮ್ಮ ಹೆಂಡತಿ ನನಗೆ ಮೂರ್ತಿ ಮಾಡೀನಿ ಅಂದ್ರೆ ಪಾಲಿಸ್ ಮಾಡ್ತಾಳೆ ಸರ. ಸಣ್ಣ ಪುಟ್ಟ ಡಿಸೈನ ಹೊಡಿಯೋದು ಮಾಡ್ತಾಳೆ ಸರ. ಬಟ್ ನನ್ನ ಸರಿ ಸಮಾನಾಗಿ ಮಾಡ್ತಾಳೆ ಸರ್. ನಮ್ಮ ಅಮ್ಮನ ಜೊತೆ ನನ್ನ ಹೆಂಡತಿ ಮಗಳ ಥರ ಇರ್ತಾಳೆ ಸರ್. ಎಂದೂ ಒಟ್ಟ ಜಗಳ ಮಾಡಿಲ್ಲ ಸರ್. ಈಟ ಇದ್ದಾಗ ನಾನು ಹೆಂಡತಿ ನಮ್ಮ ಮನೆಗೆ ಬರೋದು ಹೋಗೋದು ಮಾಡ್ತಿದ್ರು ಸರ್. ಸಸಿ ಅಂದ್ರೆ ಸಸಿ ಅಲ್ರಿಕಿ ಮಹಾಲಕ್ಷ್ಮಿ ಇದ್ದಂಗೆ ಅದಾಳ್ರಿ. ನಮಗೆ ಚಂದ ನೋಡ್ಕೊಂತಾರ. ನಮ್ಮ 4 ಹೆಣ್ಣು ಮಕ್ಕಳನ್ನ ಕರ್ಕೊಂಬರ್ತಾರ, ಕಳಿಸ್ತಾರ, ಚಲೋ ನೋಡ್ಕೊಂತಾರ್ರಿ. ನಾವು ಅತ್ತಿ ಸಸಿ ನ್ಯಾಯ ಮಾಡೋದಿಲ್ರಿ. ನನ್ಕಿನ್ನ ಹೆಚ್ಚು ನನ್ನ ಹೆಣ್ಣು ಮಕ್ಕಳಿಗೆ ಪ್ರೇಮ ಅದಾಳ. ಒಂದು ಲಕ್ಷ್ಮೀ ಸ್ವರೂಪ ಅದಾಳ್ರಿ ಮನ್ಯಾಗ. ಶೋಭಾ ನಮ್ಮ ವೈನಿ ರೀ, ಮೂರ್ತಿ ಕೆಲಸ ಮಾಡ್ತಾರ್ರಿ. ಅವರಿಬ್ರು ಬಡಿತನ ಮಾಡ್ತಾರ್ರಿ, ಕಂಬಾರ್ಕಿ ಮಾಡ್ತಾರ್ರಿ. ನಮ್ಮ 2 ಮಕ್ಳು ಅದಾವ್ರಿ. 10 ವರ್ಷದಿಂದ ನಾ ಇಲ್ಲೇ ಅದೇನ್ರಿ. ಗಂಡನ ಮನೆಯಾಗಿಲ್ಲ, ಇಲ್ಲೇ ತವ್ರ ಮನೆಯಾಗ ಬಂದದೇನಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಚಂದ ನೋಡ್ಕೊಂತಾರ. ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ ಸರ್. ನಮ್ಮ ಮಕ್ಕಳ ಬಾಣೆತನ, ಡೆಲಿವರಿ, ಮದುವೆ, ಮುಂಜಿ ಎಲ್ಲ ನೋಡ್ಕೊತಾರೆ ಸರ್. ನಮ್ಮ ತಂದೆ ತಾಯಿಗಿಂತ ಹೆಚ್ಚಿಗೆ ನಮ್ಮ ಅಣ್ಣ ವೈನಿಯವ್ರು ನೋಡ್ಕೊತಾರೆ ಸರ್. ಸಾಕಷ್ಟು ಊರುಗಳಿಗೆ ತಮ್ಮ ಮೂರ್ತಿಗಳನ್ನು ಕೊಟ್ಟಿದ್ದಾರೆ. ಕೊಣ್ಣೂರಿಗೆ 1 ರಥ, ಬೂದಿಹಾಳ ಗ್ರಾಮಕ್ಕೆ 1 ರಥ, ನರಗುಂದಕ್ಕೆ ಚಾಂಗದೇವರ ಮೂರ್ತಿಯನ್ನು ಕೊಟ್ಟಿದ್ದಾರೆ. ಷಣ್ಮುಖ ಬಡಿಗೇರ್ಲಿದ್ದ ನಮ್ಮ ಊರಿಗೆ ಒಂದು ಹೆಮ್ಮೆ ವಿಷಯನ. ಯಾಕಂದ್ರೆ ಈಗ ಏನೋ ಒಂದು ಮೂರ್ತಿ ಯಾವುದೋ ಕೆತ್ತಿ ಕೊಟ್ಟರು, ಯಾವುದೇ ಊರಿಗೆ ಕೊಟ್ಟರು ಆ ಊರನ್ನ ಎಲ್ಲಿ ಮೂರ್ತಿ ಮಾಡಿದವ ಅಂತಂದ್ರೆ ಹೊಸಕೇರಿಯವ ಅಂತಂದ್ರೆ ನಮ್ಮ ಊರ ಗೌರವ ಅಲ್ಲಿಗೆ ಒಂದು ಬಂದು ಹೋಯ್ತು. ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮ ಅತ್ತಿಗೆನ ರೀ. ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಹೇಳ್ಕೊಬಹುದಾದ್ರೆ ನಮ್ಮ ವೈನಿಯವ್ರನ್ನೇ ನಾವು ಹೇಳ್ತೀವಿ. ನಮ್ಮ ಮನೆ ಮಹಾಲಕ್ಷ್ಮಿ, ನನ್ನ ಹೆಂಡತಿ ಶೋಭಾ. ನೋಡಿದ್ರಲ್ಲ ನಮ್ಮ ಕಾಯಕ ಯೋಗಿ ಶೋಭಾ ಅವರು ಎಂಥ ಶ್ರಮಜೀವಿ ಅಂತ. ಅವ್ರ ಹತ್ರ ಇನ್ನಷ್ಟು ಮಾತಾಡ್ಬೇಕು ಅಂತ ನನಗನ್ನಿಸ್ತಾ ಇದೆ. ನಾನ್ ರೆಡಿ ಇದ್ದೀನಿ, ನೀವ್ ರೆಡಿ ಇದ್ದೀರಾ? ಮತ್ತ್ಯಾಕ್ ತಡ, ಫಾಲೋ ಮೀ. ನಮ್ಮ ಮನೆಗೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆ ಮ್ಯಾಲೆ ಹೆಜ್ಜೆ ನಡುತ್ತ ಗೆಜ್ಜಿ ಕಾಲವನಾದ ತೋರುತ್ತ. ಹೆಜ್ಜೆ ಮೇಲೆ ಹೆಜ್ಜೆ ನಡುತ್ತ ಗೆಜ್ಜಿ ಕಾಲವನಾದ ತೋರುತ್ತ. ಸರ್ಜನ ಎಂಬುದು ಸಾದರ ಎಳ್ಯಕ ಮಜ್ಜಿಗೆ ಒಳಗಿನ ಬೆಣ್ಣೆ ಅಂತ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮ ಮನೆಗೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಲ್ರಿ ಶೋಭಾ ಅವರು ಹಿಂದೆ ಹೋಗ್ಬಿಟ್ರೆ
ಯಜಮಾನ್ರು ಬನ್ನಿ ಶೋಭಾ ಅವ್ರ ಮುಂದೆ. ಎಲ್ಲರನ್ನ ನೋಡಿ ಬಹಳ ಖುಷಿ ಆಯ್ತು, ನಿಮ್ ಸಂಪ್ರದಾಯನ ನೋಡಿ ಇನ್ನಷ್ಟು ಖುಷಿ ಆಯ್ತು. ಈಗ ಯಾರ್ಯಾರು ಅಂತ ನನ್ಗೊಂಚೂರು ಪರಿಚಯ ಮಾಡಿಸ್ಕೊಡ್ಬೇಕು. ಇವ್ರ ನಮ್ಮ ಅತ್ತೆಯರ್ರಿ ವಾಸುದೇವಕ್ಕಿ. ವಾಸುದೇವಕ್ಕಿ, ಓಹೋ ರಾಣಿ ಜೇನು. ಇವ್ರ ದೊಡ್ಡ ಸಣ್ಣವರ್ರಿ. ಇವ್ರ ನನ್ ಮಗಳ್ರಿ ದೊಡ್ಡ ಹಾಕ್ರಿ. ಅಂದ್ರೆ ಇವ್ರ ಮಗಳ ಈಕಿ ಹಿರಿ ಹಾಕಿರಿ, ಈಕಿ ಎರಡನೇದ್ ಹಾಕ್ರಿ. ಎರಡನೇ ಹಾಕಿ ಈಕಿ ಮೂರನೇದ್ ಹಾಕ್ರಿ. ಆಕಿ ನಾಲ್ಕನೇದ್ ಹಾಕ್ರಿ. ಎಷ್ಟವ? ಬರೀ 8 ಮಂದಿ. ಬರೀ 8 ಮಂದಿ ಅಂತ. ಯಪ್ಪ ಯಪ್ಪ. ಓಕೆ, ಇವರು 1 2 3 4 ಇವ್ರ ನಮ್ಮ ಅಕ್ಕರ್ರಿ. ಒಬ್ಬನೇ ಗಂಡ. ಓ, ಎಲ್ಲಿದ್ದಾರೆ? ಇವ್ರು ನಮ್ಮ ಅಕ್ಕರ್ರಿ. ನಮಸ್ತೆ ನಮಸ್ತೆ. ಇವ್ರೆಲ್ಲ ನಮ್ಮ ಮಕ್ಕಳ್ರಿ. ಈಕಿ ಮಗಳ್ರಿ ಈಕಿನವ್ರಿ. ಆಯ್ತು, ಹಾಗಾದ್ರೆ ಪರಿಚಯ ಆಗಿದೆ ಇಲ್ಲಿ. ಈಗ ಒಳಗ್ ಹೋಗಿ ಫಸ್ಟ್ ಮನೆ ನೋಡ್ಬೇಕು. ನಾನು ತೋರಿಸ್ತೀರಿ ನಡ್ರಿ. ಮತ್ತೆ ಓಹೋ, ಉಪ್ಪರಿಗೆ ಏನಂತೀರಿ ಇದಕ್ಕೆ? ಅಟ್ಟ ಅಂತೇವ್ರಿ, ಮೇಲಟ್ಟ ಅಂತೇವ್ರಿ. ಮೇಲಟ್ಟ. ಮೇಲಟ್ಟಲ್ಲಿ ಏನ್ ಇಪಾಟಿ ಸಾಮಾನು ಇಟ್ಟಿದ್ದೀರಿ? ಅಂಗಿಗಳು. ಅದು ಅಂಗಿ ಸರಿ. ಇದೆಲ್ಲ ಏನ್ರಿ ಮೂಟ್ಯಾಗ? ಇವೆಲ್ಲ ಅದು ಇವು ಅಕ್ಕಿನ? ಜೋಳ ರೀ. ಜೋಳ. ಅಲ್ಲಿ ಇವು ಕೆಲಸ ಮಾಡುದ್ರಿ. ಉಳಿ ಮೂರ್ತಿ ಶಿಲ್ಪಿ ಕೆಲಸ ಮಾಡೋದ್ರಿ. ಯಾರ್ದು ಮಂಚ ಇದು? ನಿಮ್ದ ಅಜ್ಜಿ ಕೈಯಲ್ಲೇ ಮಾಡಿದ ಮಗ? ನೋಡ್ರಪ್ಪ, ಅವ್ರ ಮಗ ಕೈಯಲ್ಲಿ ಮಾಡಿರೋ ಮಂಚ ತಾಯಿಗೋಸ್ಕರ. ಇದಕ್ಕಿಂತ ಏನ್ ಬೇಕು ಪ್ರೀತಿ? ಒಳಗೋಗ್ಲಿ. ಸಾಂಬಾರ್ ಬೇಯ್ತೇವೆ. ಬೇಳೆ ಸಾಂಬಾರು. ಆಹಾ, ಘಮ ಘಮ. ಮಧ್ಯಾಹ್ನ ಊಟ ರೆಡಿ ಆಗಿದೆ. ಆಹಾ, ಈ ಕಡೆ ಪಾಯಸ, ಈ ಕಡೆ ಹುಳಿ. ವೆರಿ ಗುಡ್. ಇದನ್ನ ಇನ್ನೊಂದ್ ಸ್ವಲ್ಪ ಹೊತ್ತು ಕುದಿಲಿ ಅಲ್ಲ, ಅಷ್ಟ್ರಲ್ಲಿ ಮಾತಾಡ್ಕೊಂಡ್ ಬಂದ್ಬಿಡೋಣ. ಆಮೇಲೆ ಕುತ್ಕೊಂಡು ಬಾರ್ಸದೆ. ದೇವರ ಮನೆ ರೀ. ದೇವಸ್ಥಾನ ಇದ್ದಂಗಿದೆ ನಿಮ್ ದೇವ್ರ ಮನೆ. ಇದು ಹರಕೆ ಕಟ್ಟಿರೋದ ಅಥವಾ ಹಂಗೆ? ದೇವ್ರು ಕೊಟ್ಟೂರಿ ಹಸಿರು ಅದ್ ಕಾಯಿ. ಗಂಡು ಮಗ ಹುಟ್ಲಿ ಅಂತ ಪೂಜೆ ಮಾಡಂದ್ರಿ. ಅದಕ್ ಪೂಜೆ ಮಾಡಾಕ ಇಲ್ಲ ಸುಟ್ಟಿ ಅಜ್ಜಾರ್ ಬರ್ತಾರ್ರಿ. ಅವ್ರದಕ್ಕ ಈಗ ಇದ್ರ ಬಗ್ಗೆ ಎಲ್ಲ ಆರಾಮಾಗ ಕೂತು ಮಾತಾಡೋಣ. ಆದ್ರೆ ಕರೀರಿ ಎಲ್ಲರನ್ನ, ಮತ್ತೆ ಹೋಗೋಣ. ಶೋಭಾ ಅವ್ರೆ, ನಿಮ್ ಮನೆಯವ್ರನ್ನೆಲ್ಲ ಭೇಟಿಯಾಗಿ ನಿಮ್ ಮನೆ ನೋಡಿ ಬಹಳ ಖುಷಿ ಆಯ್ತು. ಇದೇ ಖುಷಿಲಿ ಒಬ್ರು ನೆನ್ನೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಸೇರಿ ವಿಶ್ ಮಾಡೋಣ. ಯಾರಾದ್ರೂ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ಬರ್ತ್ಡೇ? ಶ್ರಾವ್ಯ ಪುಟ್ಟಿ. ಶ್ರಾವ್ಯ ಪುಟ್ಟಿಗೆ ನಿನಗೆ 2 ವರ್ಷ ಆಗಿದೆ ಅಲ್ಲ? ಎಲ್ಲರೂ ಹ್ಯಾಪಿ ಬರ್ತ್ಡೇ ಹೇಳೋಣ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. Happy birthday dear Shravya. Happy birthday to you. ಓಕೆ, ಈಗ ನನಗೆ ಫಸ್ಟು ಈ ನೀವು ಕೆತ್ತನೆ ಎಲ್ಲ ಮಾಡ್ತೀರಾ ಅಂತ ವಿಷಯ ಗೊತ್ತಾಯ್ತು. ಅದ್ರ ಬಗ್ಗೆ ನನ್ಗೊಂಚೂರು ಹೇಳ್ತೀರಾ? ನೀವು ಏನೇನೆಲ್ಲ ಕೆಲಸ ಮಾಡ್ತೀರಿ ಫಸ್ಟ್ ನಂಗೆ ಅದನ್ನ ಹೇಳಿ. ಕಲ್ಲಿಂದ ಮೂರ್ತಿ ಮಾಡ್ತಾರ್ರಿ. ಮತ್ತ ಕಟ್ಟಿಗ್ಯಾಗ ದುರ್ಗಾದೇವಿ ಮೂರ್ತಿ ಮಾಡ್ತಾರ್ರಿ. ಪಾಲ್ಕಿ ಮಾಡ್ತಾರ್ರಿ. ತೇರು ಮಾಡ್ತಾರ್ರಿ. ದೊಡ್ಡ ವರ್ಷಕ್ಕೊಮ್ಮೆ ತೇರು ಎಳಿತಾರ ಮಾಡ್ತಾರ್ರಿ. ಅದ್ ಹೆಂಗ್ ಬಂತು? ನಿಮ್ ಫ್ಯಾಮಿಲಿಲಿ ಮೊದ್ಲಿಂದಾನು ಯಾರಾದ್ರೂ ಮಾಡ್ಕೊಂಡ್ ಬಂದ್ರ ಅಥವಾ ನಿಮ್ಗೆ ನೀವೇ ಕಲ್ತಿದ್ದ? ಇದು ಮೂರ್ತಿ ಮಾಡೋದು ನಮ್ಮ ಅಜ್ಜಾರು ನಮ್ಮ ಅಪ್ಪಾರು ಮಾಡ್ತಿದ್ದಾರ್ರಿ. ಅವ್ರಲಿದ್ದ ಕಲ್ಕೊಂಡಾರ್ರಿ ನಮ್ಮ ಮಾಮಾರ್ರಿ. ಮತ್ತ ಈ ಬಡಿತನ ಮಾಡೋದು ನಮ್ಮ ಅಜ್ಜಾರು ಮಾಡ್ತಿದ್ರಿ. ನಿಮ್ಮ ಅಜ್ಜಾರು ಮಾಡ್ತಿದ್ರು? ನಮ್ಮ ಯಜಮಾನ್ರ ಅಪ್ಪಾರ್ರಿ. ಅಂದ್ರೆ ನೀವು ಸಂಬಂಧದಲ್ಲೇ ಮದ್ವೆ ಆಗಿದ್ದೀರಾ? ಓ, ಹೆಂಗೆ ಸಂಬಂಧ? ಈ ಸೋದರ ಹತ್ತಿರಿ, ಈಕಿ ನಮ್ಮ ಹತ್ತಿರಿ. ನನಗ ಸೋದರ ಹತ್ತಿರಿ. ನಾನು ನಮ್ಮ ಮಾಮರಿಗೆ ಸೋದರ ಮಗನ್ ಮಗಳ್ರಿ. ಮಾಮರ್ರಿ? ಚಿಕ್ಕ ವಯಸ್ಸಲ್ಲಿ ಮಾಮನ್ ಏನಂತ ಕರಿತಿದ್ರಿ? ಮಾಮ ಅಂತಿದ್ದೆ. ಮಾಮ ಅಂತಾನೆ ಕರಿತಿದ್ರಿ? ಚಿಕ್ಕ ವಯಸ್ಸಲ್ಲ ಹೇಳ್ಬಿಟ್ಟಿದ್ರಾ? ನೋಡಮ್ಮ, ನೀನ್ ಮುಂದೆ ಇವ್ರನ್ನೇ ಮದ್ವೆ ಆಗೋದು ಅಂತ ಏನಾದ್ರು ಚಿಕ್ಕ ವಯಸ್ಸಲ್ಲಿ ಹೇಳಿದ್ರಿ? ಇಷ್ಟಿದ್ದಾಗನ ಇದು ಮಾಡ್ಯಾರಂತ್ರಿ. ಅವಾಗಿದ್ದಾನು ನಮ್ಮ ಮಾಮರ ಅಂತ ಅಂತೀವ್ರಿ. ನಿಮ್ಗೆ ಎಷ್ಟ್ ಜನ ಮಕ್ಳು ಶೋಭಾ ಅವ್ರೆ? 5 ಮಂದಿ. ಅವ್ರಿಗೂ 5. 4 ಜನ ಹೆಣ್ಮಕ್ಳು, 1 ಗಂಡ್ ಮಗು. ನಿಮ್ಗೆ? ನಮ್ಗ 5 ಜನ ಹೆಣ್ಮಕ್ಳು ಅಷ್ಟೇ. 5 ಜನ ಮಹಾಲಕ್ಷ್ಮಿಯರು. ವೆರಿ ಗುಡ್. ಯಾರ್ಯಾರು? ಈಕಿನ 1ನೇದಕ್ರಿ. ಆಕಿನ್ ನೋಡಿದ್ರೆ ನಿಮ್ನೆ ನೋಡ್ದಂಗ ಆಗತ್ರಿ. ಈಕಿ 2ನೇದಕ್ರಿ. ಈಕಿನ 3ನೇ ನಂಬರ್ ರೀ. ಈಕಿ 4ನೇದಕ್ರಿ. 4ನೇದಾಕಿ. ಈಕಿನ 5. ಈಕಿ 5ನೇದಾಕಿ. ಇನ್ನ 6 7 8 9 10 ಅಂತ ಏನಾದ್ರು ಪ್ಲಾನ್ ಇದೆಯಾ? ಮುಗಿತಾ ಅಲ್ಲಿ?
ಅತ್ತಿಗೆ? ನಮ್ಮ ಅತ್ತಿಗೆ ಒಂದು ಗಂಡು ಮಗ ಬೇಕು, ಮೊಮ್ಮಗ ಯಾಕವ್ವ ಬೇಕು? ಹೆಣ್ಮಕ್ಳು ಮಾಡದೇ ಇರೋದ್ ಗಂಡ್ ಮಕ್ಳು ಏನವ್ವ ಮಾಡ್ತಾರೆ? ಆ? ಈಗ ನಿಮ್ ಟೈಮ್ ಅಂದ ತಕ್ಷಣ ನಂಗೆ ಜ್ಞಾಪಕ ಬಂತು. ಮಹಾಲಕ್ಷ್ಮಿ ಅಂದ್ರೆ ಹೆಂಗಪ್ಪ ಅಂದ್ರೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಏನಾದ್ರೂ ಒಂದ್ ಕೆಲಸ ಇದ್ದೇ ಇರುತ್ತೆ. ಅದ್ರಲ್ಲೂ ನೀವು ವ್ಯವಸಾಯ ಹೊಲ ಗದ್ದೆ ಎಲ್ಲ ಮಾಡೋರ್ಗೆ ಪುರ್ಸೊತ್ತೇ ಇರಲ್ಲ. ನಿಮ್ಮ ಟೈಮ್ ಟೇಬಲ್ ಹೆಂಗಿರುತ್ತೆ? ಅಂದ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ? ಎದ್ದ ತಕ್ಷಣ ಏನ್ ಮಾಡ್ತೀರಿ? ನಮ್ಗೆ ಹೇಳಿ ಒಂಚೂರು. ಬೆಳಗ್ಗೆ 5:30ಗೆ ಹೇಳ್ತೀವ್ರಿ. ಹಾ. ಎದ್ದ ಮೂತಿ ತಕೊಂಡ್ ಚಾ ಅದು ಮಾಡ್ಕೊಡ್ತೀವ್ರಿ. ನಮ್ಮ ಅತ್ತಿ ಚಾ ಮಾಡ್ಕೊಡ್ತೀವ್ರಿ. ಅಕ್ಕಿ ಕುಡ್ದಿನ್ ನಾವು ನಮ್ಮ ಅತ್ತಿ ಕುಡಿತೀವ್ರಿ. ಯಜಮಾನ್ರಿಗಿಲ್ಲ? ಇಲ್ರಿ, ಯಜಮಾನ್ರಿಗಿಲ್ಲ, ನಾನು ನಮ್ಮ ಮತ್ತೆ ಕುಡಿತೀವಿ. ಯಜಮಾನ್ರಿ ಏನಾದ್ರು ಮಲ್ಕೊಂಡಿರ್ತಾರ್ರಿ, ಯಜಮಾನ್ರಿನ ಮಲ್ಕೊಂಡಿರ್ತಾರ್ರಿ. ಮಲ್ಕೊಂಡಿರ್ತಾರ್ರಿ? ಎಷ್ಟೊತ್ತವರೆಗೂ ಮಲ್ಕೋತಾರೆ? ಅವ್ರು 7:30 ತನಕ ಮಲ್ಕೊಂತಾರ್ರಿ. ನಾವು ಮಟ ಹೇಳಂಗಿಲ್ರಿ ಅವ್ರ. ಎಬ್ಸೋ ಮಟ್ಟ ಹೇಳಂಗಿಲ್ರಿ. ಆಮೇಲೆ ಹುಡುಗರು ಅದು ಎದ್ದಿರ್ತಾವ, ಚಾ ಮಾಡಿ ಇಟ್ಟಿರ್ತಾರ್ರಿ, ಕುಡಿತಾರ್ರಿ. ನಾಡೆ ಕಸ ಹೊಡಿದು, ಬಾಗ್ಲ ತೊಳೆದು, ರಂಗೋಲಿ ಹಾಕೋದು, ಬಾಂಡೆ ತಿಕ್ಕೋದು ಇಂಥದ್ದು ಮಾಡ್ತೀವಿ. ಜಳಕ ಮಾಡ್ತೀವ್ರಿ. ಜಳಕ ಅದ್ದಿನ ನಾಷ್ಟ ಮಾಡಿ ಇಷ್ಟ್ರನ್ನ ಕರ್ಕೊಂಡು ಜಳಕ ಮಾಡಿ ನಾಷ್ಟ ಮಾಡ್ತೀರಿ. ಒಂದು ಏನ್ ತಿಳ್ಕೊಬೇಕು ಅಂದ್ರೆ, ಇವಾಗ ಕಲ್ಲು ಶಿಲ್ಪಕಲೆ ಮಾಡಕ್ ಕಲ್ಲು ಬೇಕಾಗುತ್ತೆ ಅಥವಾ ಮರ ಬೇಕಾಗುತ್ತೆ. ಎಲ್ಲ ಬೇಕಾದಾಗ ಕಲ್ಲೆಲ್ಲ ನೀವೇ ತರದ? ಮರ ಕಲ್ಲು ಎಲ್ಲ ನೀವೇ ತರದ? ಇಷ್ಟು ರೊಕ್ಕಕ್ಕಂತ ಹಿಡಿದಿರ್ತೀವ್ರಿ ಮೇಡಮ್. ಗೈಲ್ ದ್ಯಾಮಮ್ಮನ ದೇವಸ್ಥಾನದ ಮೂರ್ತಿ ನಾವು ಮಾಡಿವ್ರಿ. ಅಂದ್ರೆ ನಮ್ಮ ಅಜ್ಜಾರ್ ಮಾಡಿದ್ರಿ. ಇಲ್ಲಿ ದೇವಸ್ಥಾನದ ಮೂರ್ತಿ ನೀವೇ ಮಾಡಿ? ಹ್ಞೂ ರೀ, ನಮ್ಮ ಅಜ್ಜಾರ್ ಮಾಡಿದ್ರಿ ಮೇಡಮ್. ಅವು ಈ ಒಂದು ಸ್ವಲ್ಪ ಭಿನ್ನು ಆಗಿದ್ದು ರೀ. ಮತ್ತು ನಮ್ಮ 3 ಹಿರಿಯರ್ರಿ ನಮಗೆ ಗುತ್ತಿಗೆ ಕೊಟ್ರಿ. ನಾವು ಅದ್ರಾಗ ಕಟ್ಗೆ ಬೇರೆ ತೆಗ್ದೀವ್ರಿ. ಅವು ಹೋಗಿದ್ದು ರೀ, ಪೇಂಟ್ ಮಾಡಿ ಬಣ್ಣ ಮಾಡೀವ್ರಿ. ಅಂದ್ರೆ ಆದಾಯ ಹೆಂಗಿರುತ್ತೆ? ಒಮ್ಮೊಮ್ಮೆ ಲಾಸ್ನು ಆಕತ್ರಿ ಮೇಡಮ್, ಒಮ್ಮೊಮ್ಮೆ ಬಂಡವಾಳ ಬರ್ತೈತ್ರಿ. ಬಡವ ನಿನಗೆ ಲಕ್ಷಣ ಆಗೈತಪ್ಪ, ಇಷ್ಟು ತಗೋ ಅಂತೇಳಿ ಕೊಡ್ತಾರೆ ಮೇಡಮ್. ಕೊಡ್ತಾರೆ. ನೀವು ನಿಮ್ಮ ಮಕ್ಳಿಗೆ ಯಾರಿಗಾದ್ರೂ ಹೇಳ್ಕೊಟ್ಟಿದ್ದೀರಿ? ಇಲ್ರಿ, ಇವ್ರು ಮನೆ ಕೆಲಸ ಹಳಿ ಅದನ್ರಿ, ಅವಂಗ ಒಬ್ಬನ್ನ ಕರ್ಕೊಂಡಿರ್ತೀವ್ರಿ. ಕಲಿತಾ ಇದೆಯೇನೋ? ಮೈಕ್ ಕೊಡಿ ಅವನ್ಗೆ. ಕಲಿತಾ ಇದ್ದೇನೆ. ಬರುತ್ತಾ ನಿನ್ಗೆ? ಅಷ್ಟೇ ಸ್ವಲ್ಪ ಬರ್ತದೆ. ಸ್ವಲ್ಪ ಇವಾಗ ಕಲಿತಾ ಇದೆಯಾ? ನಿಂಗೆ ಇಂಟ್ರೆಸ್ಟ್ ಇದೆಯಾ ಕಲಿಬೇಕು ಅಂತ? ಇದೆ. ವೆರಿ ಗುಡ್. ಕಲಿ ಆಯ್ತಾ, ಬಿಡ್ಬೇಡ. ಅದು ಬಿಟ್ಟು ಬೇರೆ ಎಲ್ಲ ಮಾಡ್ತೀರಿ? ಈಗ ಇದನ್ನ ಅವ ಹೇಳಿದ್ರು ಮನ್ಸ ನೀವೇ ಮಾಡ್ಕೊಟ್ಟಿದ್ದ ಅವಾಗೆ ಅಂತ, ಆತರ ಎಲ್ಲ ಮಾಡ್ತೀರಾ? ಮಾಡ್ತೀವ್ರಿ ಮೇಡಮ್. ಏನೇನ್ ಮಾಡ್ತೀರಿ? ಮೂರ್ತಿಗಳೆಲ್ಲ ಮನಿ ಹಾಕೋ, ಇಲ್ಲಿ ಮನಿಗೆ ಕಾಣ್ತಾವಲ್ರಿ ಮೇಡಮ್ ಅವ್ ನಾವು ಹಾಕಿವ್ರಿ. ಇದ್ರಿಗೆ 2 ಮನಿ ಅದಾವಲ್ರಿ ಮೇಡಮ್. ಎದುರುಗಡೆ ಆಚೆ ಕಡೆ ಒಂದ್ರಿ, ಈಚೆ ಕಡೆ ಒಂದು ನಾವು ಹಾಕಿವ್ರಿ ಮೇಡಮ್. ಕಿಟಕಿ ಬಾಕಲ ಇಂಥವ್ ಮಾಡ್ತೀವ್ರಿ ಮೇಡಮ್. ಕಂಬಾರ್ಕಿ ಸ್ವಲ್ಪ ಮಾಡ್ತೀವ್ರಿ ಮೇಡಮ್. ಕಂಬಾರ್ಕಿ ಅಂದ್ರೆ ಏನು? ಹುಲಿಮೆ ಕೆಲಸ. ಈಗ ಇನ್ನೊಂದಷ್ಟು ಮಾತಾಡ್ಬೇಕು ಅಂತ ಅನ್ನಿಸ್ತದೆ ನನ್ಗೆ. ಈಗ ಈಗಿನ ಕಾಲದಲ್ಲಿ ಒಂದು ಮಗುನ್ ಸಾಕೋದೇ ಕಷ್ಟ. ಅದರಲ್ಲಿ 5 ಜನ ಹೆಣ್ಮಕ್ಳು ನಿಮ್ಗೆ, ಅದ್ರ ಜೊತೆಗೆ ಯಜಮಾನ್ರು ತಂಗಿನೂ ನಿಮ್ ಜೊತೆ ಇದಾರೆ, ಅವ್ವ ಇದಾರೆ. ಸೊ ಮನೆನೆಲ್ಲ ಹೆಂಗೆ ನಿಭಾಯಿಸ್ತೀರಿ? ಅಂದ್ರೆ ನಿಮ್ಮ ಉದ್ಯೋಗ ಇದಲ್ದೆ ಇನ್ನೇನಿದೆ? ಅಂದ್ರೆ ಜಮೀನ್ ಏನಾದ್ರು ಇದೆಯಾ ನಿಮ್ ಹತ್ರ? ಸ್ವಲ್ಪ ಜಮೀನ್ ಐತ್ರಿ, ಅದಕ್ಕ ಈಗ ಬೋರ್ ಹಾಕ್ಸಿದ್ವಿ ಮೊದಲು. ಅಂದ್ರೆ ಬೋರ್ ಹಾಕ್ಸಿರಿ? ಬೋರ್ ಹಾಕ್ಸಿರಿ, ಅದ ಒಂದ್ ಪೇಲ್ ಆತ್ರಿ. ಬೋರ್ ನೀರ ಬಂದಿತ್ರಿ, ಒಳ್ಳೆ ಪೇಲ್ ಆತ್ರಿ. ಆಮೇಲೆ ಮತ್ತ ಕಬ್ಬು ಒಂದ್ ಮೊಣಕಾಲ್ ಮಟ್ಟ ಕಬ್ಬು ಇತ್ರಿ. ಅದ ಅವ ಪೇಲ್ ಆತ. ಇನ್ ಕಬ್ಬು ಒಣಗ್ತತಿ, ಬಾಳ ಲಕ್ಷಣ ಆಕೇವಿ. ಮೊದ್ಲ ಸಾಲ ಮಾಡಿ ಕಬ್ಬು ಹಚ್ಚಿದ್ರಿ. ಅದಿನ್ನ ಇಷ್ಟು ಒಣಗ್ತಂದ್ರೆಲ್ಲ ಲಾಸ್ ಆಕತಿ, ಮತ್ತು ಸಾಲಗಾರ ಹಾಕಿನೋ ಅಂತೇಳಿ ಇನ್ನೂ ಅಷ್ಟಾದ್ರೂ ಕೂಡ ಸಾಲ ಮಾಡಿ ಬೋರ್ ಹಾಕ್ಸಿದ್ರಿ. ಮತ್ತೆ ಇನ್ನೊಂದು ಬೋರ್ ಹಾಕ್ಸಿರಿ. ಅಂದ್ರ ಆ ಬೆಳಿ ಬಂದಿಂದ ಮತ್ ಸಾಲ ಹರ್ಕೊಂಡ್ರ ಆತು, ಒಂದ್ ಇಟ್ ಕೊಟ್ಟ ಅಂತ ಹೇಳ್ರಿ. ಇನ್ನು ಅದನ್ನ ಒಣಗಿಸ್ಬಾರ್ದು ಅಂತೇಳಿ ಮತ್ತ ಬೋರ್ ಹಾಕ್ಸಿದ್ರಿ. ಅದು ಒಂದ್ ಬೋರ್ ನೀರ್ ಬಿತ್ರಿ, ಹೊಳ್ಳೆ ಮೋಟ್ರ್ ಇಳಿಸಿದ್ಗಳೇ ಅದು ಫೇಲ್ ಆತ್ರಿ. ಅದರಿಂದ ಮತ್ತೊಂದ್ ಹಾಕ್ಸಿದ್ರಿ. ಒಂದ್ 3-4 ಬೋರ್ 5 ಬೋರ್ ಹಾಕ್ಸಿದ್ರಿ. 5 ಬೋರ್? ಹ್ಞೂನ್ರಿ. 6 ಬೋರ್? 5 ಬೋರ್ ಫೇಲ್ ಆದ್ರಿ. ಎಷ್ಟು ಆಗುತ್ತೆ? 2 ಲಕ್ಷ 1.5 ಲಕ್ಷ 2 ಲಕ್ಷ ಒಂದು ಬೋರ್ ಹಾಕ್ಸಕ್ಕೆ. ಮತ್ತೆ 5 ಬೋರ್ ಫೇಲ್ ಆದಾಗ ಅದ್ರ ದುಡ್ಡು ಹಂಗ ಈಗ ಸಾಲ ಮಾಡೀವ್ರಿ. ಸಾಲ ಮಾಡಿ ಅಂದ್ರೆ ಇನ್ನೊಂದ್ ಚಲೋ ಆದಿತ್ತು ಅಂತೇಳಿ ಹಂಗ ಸಾಲ ಮಾಡಿ ಹಾಕ್ಸಿದ್ರಿ. ಅದ 5 ಬೋರ್ ಫೇಲ್ ಆದ್ರಿ. 6ನೇದ ನೀರ್ ಬಿದ್ದೈತಿ. ಈಗ ಚೆನ್ನಾಗಿ ನಡೀತೈತಿ? ಚೆನ್ನಾಗ್ ನಡೀತೈತ್ರಿ. ಅದರದ ನೀವು ಬೋರಿಂದನ ಸಾಲ ಬಾಳ್ ಮಾಡ್ಯಾರಲ್ರಿ, ಅದರದ ಒಂದ್ ಸ್ವಲ್ಪ ತ್ರಾಸ್ರಿ. ಮತ್ತೊಂದೇನಿಲ್ರಿ. ಮತ್ತ ಇದನ್ನ ಕೆಲಸ ಮಾಡ್ತಾರ್ರಿ. ಒಮ್ಮೆ ಭಾಳಷ್ಟು ರೊಕ್ಕದ್ದು ಅಂತಂದ್ರ ಅದ್ರ ಬಡ್ಡಿ ಕೊಡೋದು, ಮತ್ತು ಮನಿಗಟ್ಟು ಸಂತಿ ಮಾಡ್ಕೊಂಡು ತಿನ್ನೋದು ಮಾಡ್ತೀವಿ. ಬರೀ ಸಾಲಗಳೇ ಆಗ್ತಾ ಇದೆಯಲ್ಲ, ಇದ್ರ ಮಧ್ಯೆ ಮಕ್ಕಳ ಭವಿಷ್ಯದ ಬಗ್ಗೆ ನಿಮ್ಗೆ ಯಾವತ್ತೂ ಚಿಂತೆ ಆಗಲ್ವಾ? ಅನಿಸಿರ್ತೈತ್ರಿ ಮೇಡಮ್. ನಮಗೂ ಮಕ್ಕಳ ಮಂದಿಗೆ ಭಾಳ ಶಾಲೆ ಕಲಿಸ್ಬೇಕು, ಮತ್ತು ಚಂದನ ಅರ್ಬಿ ತಂದು ಹಾಕ್ಬೇಕು ಮಕ್ಕಳಿಗೆ. ಒಳ್ಳೆ ಹಿಂಗೆ ಅರ್ಬಿ ಹೊಲ್ಯಾಕ ಕಲಿಸ್ಬೇಕು, ಶಾಲೆ ಕಲಿಸ್ಬೇಕು, ಚಂದನ ಅರ್ಬಿ ಮಂದಿಗತೆ ಹಾಕ್ಬೇಕು ಅನ್ಸಿರ್ತೈತ್ರಿ. ನೀಗಂಗಿಲ್ಲಲ್ರಿ ಮೇಡಮ್.
ಆಕ್ಚುಲಿ ನಾವು ರೈತರ ಬಗ್ಗೆ ತುಂಬಾ ಉಡಾಫೆಯಾಗಿ ಮಾತಾಡ್ಬಿಡ್ತೀವಿ. ರೈತರೇನು ಹೊಲಕ್ಕೆ ಹೋಗ್ತಾರೆ, ಕೆಲಸ ಮಾಡ್ತಾರೆ ಅಂತ. ಬಟ್ ಅವರು ಒಂದೊಂದು ಮೂಮೆಂಟ್ ಅಲ್ಲೂ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನ ಈ ತರ ಅಂತ ಫ್ಯಾಮಿಲಿಗಳ ಜೊತೆ ಕೂತು ಮಾತಾಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ರೈತರ ಬಗ್ಗೆ ಟಿವಿಲೇನೇ ಬರ್ಬೋದು, ಪೇಪರ್ ಅಲ್ಲೇನೇ ಬರ್ಬೋದು, ಅದು ಸುಮ್ಮನೆ ನಮಗೆ ಥಿಯರಿ ಅಷ್ಟೇ. ಬಟ್ ಪ್ರಾಕ್ಟಿಕಲ್ ಆಗಿ ಅವ್ರು ಮಾಡೋರು ಮುಂದೆ ಕೂತ್ಕೊಂಡು ಮಾಡಿದಾಗ ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದು ಇದು ಹೊಲ ತಗೋಬೇಕು ಅಂದ್ರೆ ಅದಕ್ಕೆ ಸಾಲ ಮಾಡಿರ್ತಾರೆ, ಬೋರ್ ತೋಡ್ಸಕ್ ಸಾಲ ಮಾಡಿರ್ತಾರೆ, ಅಲ್ಲಿ ಯಾವ ಬೆಳೆ ಬೆಳಿಬೇಕು ಅದಕ್ಕೆ ಸಾಲ ಮಾಡಿರ್ತಾರೆ. ಕೊನೆಗೆ ಇಷ್ಟೆಲ್ಲ ಆದಾಗ ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿನೂ ಜಾಸ್ತಿ ಅಲ್ವಾ ಇಲ್ಲೆಲ್ಲ. ಸೊ ಆ ತರ ಆದಾಗ ಎಷ್ಟೋ ಸಲ ಹಾಕಿರೋ ಬೆಳೆನೇ ಬರಲ್ಲ. ಅವಾಗ ಏನ್ ಮಾಡ್ತಾರೆ? ನಿಜವಾಗ್ಲೂ ನಿಮ್ಗಳಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳ್ಬೇಕು ರೈತರಿಗೆ. ನಾವಿವತ್ತು ಕೂತ್ಕೊಂಡು ಒಂದು ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತೀವಿ ಅಂದ್ರೆ ಅದಕ್ಕೆ ನೀವುಗಳ ಕಾರಣ. ಬಟ್ ನಾವ್ ಯಾರು ಅದನ್ನ ನೆನ್ಸ್ಕೊಳ್ಳೋದು ಇಲ್ಲ. ನಿಮ್ಗಳಿಗೆ ಏನಾದ್ರೂ ಸಮಸ್ಯೆ ಅಂತ ಆದಾಗ ಅದ್ರ ಬಗ್ಗೆ ನಾವು ವಿಚಾರ ಕೂಡ ಮಾಡೋದಿಲ್ಲ. ಅದು ಆಕ್ಚುಲಿ ನಾವು ಮಾಡ್ತಿರೋ ದೊಡ್ಡ ತಪ್ಪು. ಯಾಕಂದ್ರೆ ರೈತರು ನಾಳೆ ದಿನ ನಮ್ಮ ಮಕ್ಕಳು ಶಾಲೆಗೆ ಹೋಗ್ಲಿ, ಕಾಲೇಜ್ಗೆ ಹೋಗ್ಲಿ, ನಾವ್ಯಾಕೆ ಕಷ್ಟ ಪಡ್ಬೇಕು? ಹೊಲದಲ್ಲಿ ಬಿಸಿಲಲ್ಲಿ ಮಳೆಲಿ ಯಾಕೆ ಕಷ್ಟ ಪಡ್ಬೇಕು ಅಂತ ಒಂದೇ ಒಂದು ಯೋಚನೆ ಅವ್ರಗಳ ಮನ್ಸಲ್ಲಿ ಬಂತು ಅಂದ್ರೆ ನಾಳೆ ನಮ್ಗೆ ಹೊಟ್ಟೆಗೆ ಊಟ ಹಾಕಕ್ ಯಾರು ಇರ್ತಾರೆ? ಯಾರು ಇರಲ್ಲ. ದುಡ್ಡನ್ನ ತಿನ್ನಕ್ಕಾಗತ್ತಾ? ತಿನ್ನಕ್ಕಾಗಲ್ಲ. ಅನ್ನನೇ ತಿನ್ಬೇಕು. ನಾವ್ ಏನೇ ಮಾಡ್ಲಿ, ಎಷ್ಟೇ ಮೇಲಕ್ಕೆ ಹೋದ್ರು ಅನ್ನನೇ ತಿನ್ಬೇಕು, ರೊಟ್ಟಿನೇ ತಿನ್ಬೇಕು. ನೀವೆಲ್ಲರೂ ಪಡ್ತಾ ಇರೋ ಕಷ್ಟಕ್ಕೆ ಆ ದೇವ್ರು ಆದಷ್ಟು ಬೇಗ ಮುಕ್ತಿ ಕೊಡ್ಲಿ. ಎಲ್ಲರೂ ಖುಷಿಯಾಗಿ ಎಲ್ಲಾ ಬೆಳೆಗಳು ಚೆನ್ನಾಗಿ ಬಂದು ಆರಾಮಾಗಿರ್ಲಿ ಅಂತ ನಾನು ಆ ದೇವರಲ್ಲಿ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಯುಗಾದಿ ಹಬ್ಬ ಬರುತ್ತೆ. ಸೊ ಹಬ್ಬಕ್ಕೆ ಏನೆಲ್ಲ ರೀತಿ ನೀವು ಅಂದ್ರೆ ಹೇಗೆ ಆಚರಿಸ್ತೀರಿ? ಮಕ್ಕಳಿಗೆ ಬಟ್ಟೆ ಅದು ತರ್ತಾರ್ರಿ, ತರೋದು ಮತ್ತ ಹಿಂಗ್ ಮನಿ ಅದು ಸಾರ್ಸೋದ್ರಿ, ಕ್ಲೀನ್ ಮಾಡ್ತೀವಿ, ಕಳಸ ಹಾಕ್ತಿವ್ರಿ, ಕಾಳಮ್ಮಂದ ಕಳಸ ಹಾಕ್ತಿವ್ರಿ. ಮತ್ ನಮ್ಮೂರ ಬಸವಣ್ಣನ ತೇರ್ ಇರ್ತೈತ್ರಿ, ತೇರ ಜಾತ್ರೆ ಮಾಡ್ತಾರ್ರಿ. ನಾವು ವಿಶ್ವಕರ್ಮದ ಮಂದಿಲ್ರಿ ಕಳಸ ಹಾಕಿರ್ತೇವ್ರಿ. ಕಾಳಮ್ಮನ್ಗ ನಿಧಿ ಹಾಕಿ ಗೋಧಿ ಹಾಕಿ ಈ ಕುಂಭ ಮಾಡಿ ಕಳಸ ಇಟ್ಟಿರ್ತೀವ್ರಿ. ಅವತ್ತೆಲ್ಲಾರು ಮನೆ ಮಕ್ಕಳು ನಾವು ಎಲ್ಲಾರು ಏಕಾದಶಿ ಮಾಡಿರ್ತೀವ್ರಿ. ಮರುದಿವ್ಸ ಹೊಸ ಗೋಧಿ ಪಾಯಸ ಮಾಡಿ ಊಟ ಮಾಡ್ತೀವ್ರಿ. ಹೊಸ ಬಟ್ಟೆ ಎಲ್ಲ ಹಾಕೊಂಡು ಹಬ್ಬನ ಆಚರಿಸ್ತೀವಿ. ಈಗ ಹಬ್ಬ ಬರ್ತಾ ಇದೆ, ಇನ್ನೇನ್ ಹಬ್ಬ ಬರುತ್ತೆ. ಅಂಡ್ ಅಣ್ಣ ಅಂತ ಕರೆದಿದ್ದೀನಿ ನಾನು. ಅಣ್ಣನ ಮನೆಗೆ ತಂಗಿ ಬಂದಾಗ ಮಕ್ಕಳಿಗೆ ಏನಾದ್ರು ತರೋದು ವಾಡಿಕೆ. ಷಣ್ಮುಖಣ್ಣ, ಅಲ್ಲಿ ದೇವ್ರ ಕೋಣೆಲಿ ಏನೋ ಒಂದ್ ಇಟ್ಟಿದ್ದೀನಿ, ಅದನ್ನ ತಗೊಂಡ್ ಬಂದು ನನ್ನ ಹೆಣ್ಮಕ್ಳಿಗೆಲ್ಲ ಕೊಟ್ಬಿಡಿ ಆಯ್ತಾ? ಹೋಗಿ ನೀವೇ ತಗೊಂಡ್ ಬಂದು. ನೀವೇ ನಿಮ್ ಕೈಯಾರೆ ಕೊಡಿ. ಸ್ಮೈಲ್ ಮಾಡ್ಬೇಕಲ್ಲ. ಈಗ ನಿಮ್ ಶಿಲ್ಪಕಲೆಗಳ ಬಗ್ಗೆ ಮಾತಾಡ್ತಿದ್ವಲ್ಲ, ಅದ್ರ ಬಗ್ಗೆ ಮಾತಾಡುವಾಗ ನನ್ಗೊಂದು ಐಡಿಯಾ ಬಂತು. ಯಾಕೆ ಅದನ್ನೇ ಇಟ್ಕೊಂಡು ನಿಮ್ ಕೈಯಲ್ಲಿ ಒಂದು ಆಟ ಆಡಿಸ್ಬಾರ್ದು ಅಂತ. ಈಗ ನೀವು ಕಲ್ಲುಗಳನ್ನೆಲ್ಲ ಯೂಸ್ ಮಾಡ್ತೀರಿ ಅಲ್ವಾ? ಅದು ಯಾವ ಕಲ್ಲು ಯೂಸ್ ಮಾಡ್ತೀರಿ ನೀವು ಶಿಲ್ಪಕಲೆಗೆ? ನಾವು ಕರೆ ಕಲ್ಲು ಯೂಸ್ ಮಾಡ್ತೀವಿ. ಕರೆ ಕಲ್ಲು ಅದೊಂದೇ ಯೂಸ್ ಮಾಡೋದ? ಶೆಲ್ಲಿಕೆರೆ ಕಲ್ಲು ಅಂತ ಬರ್ತೈತ್ರಿ. ಶೆಲ್ಲಿಕೆರೆ ಕಲ್ಲು, ಕರೆ ಕಲ್ರಿ, ಶೆಲ್ಲಿಕೆರೆ ಕಲ್ರಿ ಅದ್ರ. ಸೊ ನಿಮ್ಗೆ ಕಲ್ಗಳು ಹೆಂಗೆ ಅಂತ ಕಣ್ಣು ಮುಚ್ಕೊಂಡ್ ಬೇಕಾದ್ರೂ ಹೇಳ್ಬಿಡ್ತೀರಲ್ವಾ? ಯಾಕಂದ್ರೆ ಅದನ್ನೇ ಇಟ್ಕೊಂಡು ಯಾವಾಗ್ಲೂ ಕೆಲಸ ಮಾಡ್ತಿರ್ತೀರಿ, ಗೊತ್ತಿರುತ್ತಲ್ವಾ? ಸೊ ಅದನ್ನೇ ಇಟ್ಕೊಂಡು ನಾವ್ ಯಾಕೆ ಒಂದ್ ಆಟ ಆಡಬಾರ್ದು ಅಂತ ಯೋಚನೆ ಮಾಡಿನ್ರಿ ನಾನು. ಆಡೋಣ್ರಿ ಆಟನ? ಆಟ ಆಡಕ್ ಬರೋಗಿಲ್ರಿ, ನಾನ್ ಹೇಳ್ಕೊಡ್ತೀನ್ರಿ. ನಾವ್ ಇರೋದೇ ಆಡ್ಸಕ್ರಿ, ನಾವ್ ಆಡಿಸ್ತೀವಿ, ತಲೆ ಕೆಡ್ಸ್ಕೊಬಿಡಿ. ಎಲ್ಲ ಹೇಳ್ತೀನಿ, ಈಸಿ ಆಟ ಇದೆ, ಓಕೆನಾ? ಈಗ ನಮ್ಮ ಅತ್ತೆ ಮಕ್ಳು ಪ್ರಾಪರ್ಟಿ ತಂದು ಇಲ್ಲಿ ಇಟ್ಟ್ಯಾರ್ರಿ. ಈಗ ಈ ಆಟನ ಆಡೋದ್ ಯಾರ್ರಿ? ನಮ್ಮ ಒನ್ ಅಂಡ್ ಓನ್ಲಿ ಷಣ್ಮುಖ ಅಣ್ಣ. ಬರ್ರಿ ಅಣ್ಣ, ಬರ್ರಿ. ನಾನೇನ್ ಹೊಡಿಯಲ್ರಿ, ಕಚ್ಚಲ್ರಿ. ನಾವ್ ಒಳ್ಳೆ ಹಾಕಿರಿ, ನೋಡಕ್ ಮಾತ್ರ ಕೆಟ್ಟೋಳ್ ತರ ಇದೀನಿ, ಓಕೆನಾ? ಈಗ ಏನಪ್ಪ ಅಂದ್ರೆ ಇಲ್ಲಿ ಕೆಲವು ಕಲ್ಗಳಿದೆ. ಆ ಕಲ್ಗಳನ್ನ ಮುಟ್ಟಿ ನೀವು ಇದು ಯಾವ ಕಲ್ಲು ಅಂತ ಹೇಳ್ಬೇಕು. ಈಗ ಮ್ಯಾಟ್ರ್ ಏನಪ್ಪ ಅಂದ್ರೆ ಇಲ್ಲಿ ಒಂದು ಬ್ಲೈಂಡ್ ಫೋಲ್ಡ್ ಇದೆ. ಷಣ್ಮುಖ ಅಣ್ಣನ ಕಣ್ಣಿಗೆ ನಾನು ಇದನ್ನ ಹಾಕಿರ್ತೀನಿ, ಆಮೇಲೆ ಇದನ್ನ ತೆಗಿತೀನಿ. ತೆಗೆದ್ಮೇಲೆ ಅಣ್ಣ ಕೈಯಲ್ಲಿ ಮುಟ್ತಾರೆ ಕಲ್ಲನ್ನ. ಅದು ಯಾವ ಕಲ್ಲು ಅಂತ ಹೇಳ್ತಾರೆ. ಅಣ್ಣ ಈಗ ನನಗ್ ಕಾಣಿಸುತ್ತೆ, ನಿಮಗ್ ಕಾಣಿಸಲ್ಲ, ಆದ್ರೂ ಮುಟ್ಟಿ ಅದೇನು ಅಂತ ಹೇಳ್ಬೇಕು, ಯಾವ ಕಲ್ಲು ಅಂತ ಹೇಳ್ಬೇಕು. ಯಾರಾದ್ರೂ ಗಲಾಟೆ ಮಾಡಿದ್ರೆ ಅಂತ ಇದನ್ನ ಇಟ್ಟಿದ್ದಾರೆ, ಹುಷಾರಾಗಿರ್ಬೇಕು. ಓಕೆ, ಈಗ ಮೊದಲನೇ ಕಲ್ಲು ಕೊಡ್ತೀನಿ ಅಪ್ಪ. ಇದು
ಕಲ್ಲು ಕೊಟ್ಟಿನ್ರಿ ನಿಮ್ಗೆ ಮೊದಲನೇ ಕಲ್ಲು. ಇದು ಚೆಕ್ ಮಾಡಕ್ ನೀವು ಸುತ್ಕೆ ಬಳಸ್ತೀರಲ್ರಿ? ಸೊ ಸುತ್ಕೆ ಕೊಡ್ತೀನಿ, ಬಳಸಿ ಹೇಳಿ ಇದು ಯಾವ ಕಲ್ಲು, ಇದರಲ್ಲಿ ಶಿಲ್ಪಕಲೆ ಮಾಡ್ಬೋದಾ? ಗ್ರಾನೈಟ್ ಕಲ್ರಿ, ನೆಲಕ್ಕಿ ಕಲ್ಲು. ಗ್ರಾನೈಟ್ ಕಲ್ಲು, ನೆಲಕ್ಕೆ ಹಾಕೋ ಕಲ್ಲು ಇದು. ಇದನ್ನ ನೆಲಕ್ಕೆ ಹಾಕೋ ಕಲ್ಲು ಅಂತ ಹೇಳಿದ್ದಾರೆ. ಅಣ್ಣ ಒಂದ್ ನಿಮಿಷ, ಇದು ಹೆಂಗ್ ಕಂಡಿಡಿದ್ರಿ ನೀವು? ಅದು ಬಿರ್ಸೈತ್ರಿ ಮೇಡಮ್. ಇದು ಬಿರ್ಸೈತ್ರಿ, ಅದಕ್ಕೆ ಇದು ನೆಲಕ್ಕೆ ಹಾಕೋ ಕಲ್ಲು ಅಂತ ಹೇಳಿರಿ. ಇದು ಕರೆಕ್ಟ್ ರೀ ಮೇಡಮ್ ಅವರೇ? ಮೇಡಮ್. ಮತ್ ಜೋರ ಚಪ್ಪಾಳೆ ಬರ್ಲಿ ಷಣ್ಮುಖಣ್ಣಗೆ. ಸೂಪರ್. ಈಗ ನೆಕ್ಸ್ಟ್ ಕಲ್ ಕೊಡ್ತೀನಿ, ಇದು ತಗೊಳ್ಳಿ. ನೆಕ್ಸ್ಟ್ ಕಲ್ಲಿದು ರೆಡಿನಾ? ಇದು ನೆಲಕ್ಕೆ ಗ್ರಾನೈಟ್ ಕಲ್ಲರ್ ರೀ ಮೇಡಮ್. ಗ್ರಾನೈಟ್ ಕಲ್ಲ ಪಕ್ಕನಾ? ಜಡ್ಜನ್ ಕೇಳ್ತೀನಿ, ತುಂಬಾ ಸ್ಟ್ರಿಕ್ಟ್ ನಮ್ ಜಡ್ಜು. 2 ಪೀಸ್ ಆಗಿದೆ, ಗ್ರಾನೈಟ್ ಕಲ್ಲು ಅಂತ ಹೇಳ್ತಾ ಇದಾರೆ. ಜಡ್ಜ್, ವಾಟ್ ಇಸ್ ದಿಸ್ ಗ್ರಾನೈಟ್ ಕಲ್ಲು? ಪಾಲಿಸ್ ಕಲ್ರಿ ಇದು. ಸೊ ಇವಾಗ ಏನಿದು, ಇವಾಗ ಅಣ್ಣ ಹೇಳಿದ್ ಕರೆಕ್ಟಾ ತಪ್ಪಾ? ಅದನ್ನು ಅಂತಾರ್ರಿ, ಹೆಂಗ ಅಂತಾರ್ರಿ, ಅದಕ್ಕೆ ಪಾಲಿಸ್ ಕಲ್ಲು ಅಂತಾರೆ. ಬೆಳಿಗ್ಗೆ ಜಗಳ ಆಡಿದ್ರಿ ನೀವು ಅವ್ರ ಜೋಡೆ. ಸೊ ಇದನ್ನ ನೀವು ಗ್ರಾನೈಟ್ ಕಲ್ಲು ಅಂತಾನು ಕರಿತೀರಿ, ಪಾಲಿಸ್ ಕಲ್ಲ ಅಂತಾನು ಕರಿತೀರಿ. ಪಾಲಿಶ್ ಕಲ್ಲು, ಕರಿ ಕಲ್ಲು. ಓಕೆ, ನೆಕ್ಸ್ಟ್ ಇನ್ನೊಂದು ಕಲ್ಲು ಕೊಡ್ತೀನಿ. ತಗೊಳ್ಳೋಣ, ಇದು ತುಂಬಾ ಇಂಪಾರ್ಟೆಂಟ್ ಅಣ್ಣ, ಫಾರಿನ್ ಇಂದ ತರಿಸಿದ್ದೀನಿ. 1 2 3 4 5 6. ಇದು ಉಸುದ್ದಲ್ರಿ ಇದು ಮೇಡಮ್, ನಮ್ಮ ಮೂರ್ತಿ ಕಲ್ಲು ಅಲ್ರಿ ಇದು. ಮೂರ್ತಿ ಕಲ್ಲಲ್ರಿ? ಅಲ್ರಿ. ಬಟ್ ಏನ್ ಕಲ್ಲಿದು? ಇದು ಉಸುಗಲ್ರಿ, ಇದು ಬಿಳಿಯೋದೈತು ಕರಿಯದೈತು ಗೊತ್ತಿಲ್ರಿ ಮೇಡಮ್. ಬಟ್ ಕಲ್ಲು ಉಸುಕ್ ಕಲ್ರಿ ಮೇಡಮ್. ಉಸುಕ್ ಕಲ್ಲು. ಜಡ್ಜ್, ಇದು ಉಸ್ಕು ಕಲ್ಲು, ಸರಿನಾ ತಪ್ಪ? ಸರಿ ರೀ. ಸರಿಯಾದ ಉತ್ತರ ಆದ್ಮೇಲೆ ಏನ್ ಬರ್ಬೇಕು? ಈಗ ನೆಕ್ಸ್ಟ್ ಅಣ್ಣ, ತುಂಬಾ ದೊಡ್ಡ ಫೇಮಸ್ ಕಲ್ ತಂದಿದ್ದೀನಿ ಅಣ್ಣ. ಇದು ನಾನು ಫಾರಿನ್ಗೆ ಹೋಗಿ ಹೆಂಗ್ ತಂದೋ ನನಗೆ ಗೊತ್ತಿಲ್ಲ. ವಜ್ಜಾಗೈತ್ರಿ, ನನಗೆ ವಜ್ಜಾಗತ್ರಿ ಅಣ್ಣ, ತಗೊಳ್ಳಲ್ಲ ಅಣ್ಣ. ಓ ಹೇ ಜೋಸ್ತಸ್ರು, ಮೂರ್ತಿ ಕಲ್ಲು ಕರಿ ಕಲ್ರಿ ಮೇಡಮ್. ನಿಮ್ ಮೂರ್ತಿ ಕಲ್ಲು, ಕರಿ ಕಲ್ಲು ಪಕ್ಕನಾ? ಮೂರ್ತಿ ಕಲ್ಲು ಯಾವತ್ತೂ ತಪ್ಪು ಹೇಳ್ಬಾರ್ದು ಅಣ್ಣ. ಜಡ್ಜನ್ ಕೇಳ್ಬಿಡ್ತೀನಿ ನಾನು. ಜಡ್ಜಾರ, ಇದು ಸರಿಯಾನ ತಪ್ಪನ? ಸರಿ ರೀ ಮೇಡಮ್. ಸರಿ ರೀ, ಬರ್ಲಿ ಜರ ಚಪ್ಪಾಳೆ. ಸೊ ಎಲ್ಲಾ ಕಲ್ಲುಗಳನ್ನ ಸರಿಯಾಗಿ ಕಂಡಿಡ್ದಿರ್ತಕ್ಕಂತ ಷಣ್ಮುಖಣ್ಣಂಗೆ ಬರ್ಲಿ ಜೋರ ಚಪ್ಪಾಳೆ. ನೋಡೋಣ, ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿದ್ದಕ್ಕೆ, ನಿಮ್ಮ ಪವರ್ನ ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ನಿಮ್ಗೆ ಅಮೃತ್ ನೋನಿ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ, ಇವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಈಗ ನಿಮ್ಮ ಫ್ರೆಂಡ್ಸು ಎಲ್ಲ ಬಂದಾರ್ರಿ, ಅವ್ರೆಲ್ರ ಮುಂದೆ ಒಂದು ಆಟ ಆಡೋಣ, ಓಕೆನಾ? ರೆಡಿ ಇದೀರಾ? ಆಟ ಆಡೋದು ಯಾರು? ಎಷ್ಟು ಮಾತಾಡ್ತಾರೆ ಇವ್ರು ಅಂದ್ರೆ ಮಾತೇ ನಿಲ್ಸಲ್ಲ. ಯಾರದು? ಈ ಮನೆಯವ್ರು ಯೋಚನೆ ಮಾಡ್ತಾ ಇದಾರೆ, ಗುರು ಮನೇಲಿ ಯಾರು ಮಾತಾಡಲ್ವಲ್ಲ ಗುರು, ಇವ್ರು ಯಾರ ಬಗ್ಗೆ ಹೇಳ್ತಾ ಇದಾರೆ ಅಂತ. ನಾನು ಹೇಳ್ತಾ ಇರೋದು ಷಣ್ಮುಖಣ್ಣನ ಬಗ್ಗೆ. ಷಣ್ಮುಖಣ್ಣ. ಸೊ ಷಣ್ಮುಖಣ್ಣನ ಜೊತೆ ಈ ಆಟನ ಆಡೋರು ನನ್ನ 5 ಜನ ಸೊಸೇಂದ್ರು. ಸೊ ಈ 5 ಜನ ಸೊಸೇಂದ್ರ ಜೊತೆ ಷಣ್ಮುಖಣ್ಣ ಈ ಆಟನ ಆಡ್ತಾರೆ. ಆಟ ಏನು ಗೊತ್ತಿಲ್ಲ. ಆಟ ಏನು ಅಂತ ಹೇಳಕ್ ಮುಂಚೆ ಪ್ರಾಪರ್ಟಿ ಬರ್ಬೇಕಲ್ವಾ? ಎಲ್ರು ಒಟ್ಟಿಗೆ ಹೇಳಿ, ಅತ್ತೆ ಮಕ್ಕಳ ಪ್ರಾಪರ್ಟಿ ತನ್ನಿ. ಓಕೆ, ರೆಡಿ? 1 2 3 ಹೇಳಿ. ಅತ್ತೆ ಮಕ್ಕಳ ಪ್ರಾಪರ್ಟಿ ತನ್ರಿ. ಪ್ರಾಪರ್ಟಿ ಬಂದೈತ್ರಿ ಅಣ್ಣ. ಈಗ ಏನಪ್ಪಾ ವಿಶೇಷ ಅಂದ್ರೆ, ಈ ಮಡಕೆ ಐತ್ ನೋಡಿ, ಅದ್ರೊಳಗೆ ಕೆಲವೊಂದ್ ಚೀಟಿ ಇರುತ್ತೆ. ಆ ಚೀಟಿಲಿ ಏನ್ ಬರ್ದಿದೆ ಅನ್ನೋದು ಅಲ್ಲಿದೆ ನೋಡಿ. ಆ ಚೀಟಿಗಳಲ್ಲಿ ಅಕ್ಕಿ 5 kg, ಗೋಧಿ 5 kg, ಸಕ್ಕರೆ 5 kg, ತೊಗರಿ ಬೇಳೆ 5 kg, ಆಮೇಲೆ ಹಿಟ್ಟಿದೆ ರೀ. ಅದು ಯಾವ್ಯಾವ ಮಡಕೆಲಿ ಏನೇನ್ ಐತಿ ಅಂತ ನನಗೂ ಗೊತ್ತಿಲ್ಲ, ನನ್ ಸೊಸೆರ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಓಕೆನಾ? ಈಗ ಏನಪ್ಪಾ ಆಟ ಅಂದ್ರೆ, ನನ್ ಸೊಸೆರು ಒಂದೊಂದಾಗಿ ಒಂದೊಂದ್ ಮಡಕೆ ನಂಬರ್ ಹೇಳ್ತಾರೆ. ಒಂದಂದ್ರೆ ಅದು 2 3 4 5 6 7 8 ಮಡಕೆ ಇದೆ ಇಲ್ಲಿ. 8 ಮಡಕೆಯಲ್ಲಿ 3 ಮಡಕೆ ಖಾಲಿ ಇದೆ, ಆಯ್ತಾ? ಇನ್ ಮಿಕ್ಕಿದ 5 ಮಡಕೆಲ್ಲೂ ಏನಾದ್ರೂ ಒಂದು ಮನೆ ಸಾಮಾನಿದೆ. ಓಕೆನಾ? ಸೊ ಈಗ ಒಬ್ಬೊಬ್ರಾಗೆ ಒಂದ್ ನಂಬರ್ ಹತ್ರ ಹೋಗಿ ಈ ನಂಬರ್ ಅಂತ ತೋರ್ಸ್ಬಿಟ್ಟು ಬರ್ಬೇಕು. ಅಪ್ಪಾಜಿ ಏನ್ ಮಾಡ್ತಾರೆ, ಆ ನಂಬರ್ ಮಡಕಿ ಹತ್ರ ಹೋಗಿ ಕೋಲ್ ತಗೊಂಡು ಫಟ್ ಅಂತ ಹೊಡಿತೀರಿ. ಅದ್ರೊಳಗೆ ಏನಿದೆ ಅಂತ ಚೀಟಿಲ್ ನಾವು ಓದ್ಬಿಟ್ಟು ಏನಿದೆಯೋ ಅದನ್ನ ನಾವು ನಿಮಗ್ ಕೊಡ್ತೀವಿ. ಓಕೆನಾ? ರೆಡಿನಾ ಅತ್ತೆ ಮಗಳೇ? ಬಾಮ್ಮ, ರೆಡಿನಾ? ಈಗ ಫಸ್ಟ್ ಇಟ್ಕೊಳ್ರಿ.
ಈಗ ಶಿವಲೀಲಾ ಏನತ್ತೆ ವೆರಿ ಗುಡ್ ಗರ್ಲ್. ಈಗ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಹತ್ರ ಹೋಗ್ಬಿಟ್ಟು ಒಂದ್ ಮಡಕೆನ ತೋರಿಸ್ಬಿಟ್ಟು ಬರ್ಬೇಕು. ಓಕೆ, ಆಲ್ ದ ಬೆಸ್ಟ್. ಯಾವ್ದು ಖಾಲಿ ಇದೆ ಯಾವ್ದು ವಜ್ಜೈತಿ ಅಂತ ಯೋಚನೆ ಮಾಡ್ಬೇಕು. ತಾಬಡ್ ಬೇಡ. 5 ಮುಟ್ಟ್ಯಾರ್ರಿ, ಹೋಗಿ ನಿಂತ್ಕೊಳ್ರಿ ಅಣ್ಣ. ಈಗ 5ನೇ ನಂಬರ್ ಹೇಳಿದಾಳೆ ಶಿವಲೀಲಾ. ನಮ್ಮ ಹನುಮಂತಪ್ಪಂಗೆ ಒಂದ್ಸಲ ಜೈ ಅನ್ಬಿಡಿ, ನಮಸ್ಕಾರ ಮಾಡ್ಕೊಂಬಿಡಿ. ನೆನೆಸ್ಕೊಂಡು ನೋಡಿರಿ 5ನೇ ಮಡಿಕೆಯ. ಏನಿದೆ ಶಬ್ಬಾಶ್, ಏನೋ ಒಂದು ಚೀಟಿದೆ ಅಣ್ಣ, ನೀವೇ ತಕ್ಕೊಡಿ. ಕೊಡಿ, ಬನ್ನಿ ಇಲ್ಲಿ ನಿಂತ್ಕೊಡಿ. ಚೀಟಿ ವಜ್ಜೈತ್ರಿ, ಆದ್ರೆ ಏನೈತಿ ಅಂತ ಗೊತ್ತಿಲ್ರಿ. ಓ ಏನು ಇಲ್ಲ, ಈ ಚೀಟಿಲಿ ಖಾಲಿ ಅಂತ ಬರ್ದಿದೆ ಶಿವಲೀಲಾ. ಸಾರಿ ಅಂತ ಹೇಳಕ್ಕಾಗಲ್ಲ. ಇದರಲ್ಲಿ ಸಕ್ಕರೆ 5 kg ಇದೆ. ಸಕ್ಕರೆ 5 kg. ಕಂಗ್ರ್ಯಾಚುಲೇಷನ್. ಈಗ ಶಿವಲೀಲಾ ನೀನೇ ಹೋಗ್ಬಿಟ್ಟು 5 kg ಸಕ್ಕರೆ ತಗೋ. ನೋಡಿದ್ರ ಶಿವಲೀಲಾ ಫಸ್ಟ್ ಮಡಕೆಲ್ಲ ಸಿಹಿ ಸುದ್ದಿ ಕೊಟ್ಟಿದ್ದಾಳೆ ಅಪ್ಪಾಜಿಗೆ 5 kg ಸಕ್ಕರೆ. ಸೊ ಶಿವಲೀಲಾ ಅವರು 5 kg ಸಕ್ಕರೆನ ತಂದು ಕೊಟ್ಟಿದ್ದಾರೆ ಅಪ್ಪಾಜಿಗೆ. ಈಗ ನೆಕ್ಸ್ಟ್ ಸೃಷ್ಟಿ ಎಲ್ಲಿದ್ಯಾ? ಏನತ್ತೆ? ಸೃಷ್ಟಿ, ಇವಾಗ ನೀನು ನೆಕ್ಸ್ಟ್ ಮಡಕೆನ ಹೋಗಿ ಅಪ್ಪಾಜಿಗೆ ತೋರಿಸ್ಬೇಕು. ಅಪ್ಪಾಜಿ ಅದನ್ನ ಹೊಡಿತಾರೆ. ಓಕೆನಾ? ರೆಡಿನಾ? ಫಸ್ಟ್ ಹೋಗಿ ಇಲ್ಲಿಂದ ಅಲ್ಲಿವರೆಗೂ ನೋಡ್ಕೊಂಡ್ ಬಾ. ಓಕೆ, ಮೂರನೇ ನಂಬರಾ? ಪಕ್ಕನಾ? ಓಕೆ, 3ನೇ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಫಲಾರೇಶ್ವರಿಗೆ ಒಂದ್ಸಲ ನಮಸ್ಕಾರ ಹೇಳ್ಬಿಡಿ. ಜೈ. ಈಗ ಅದ್ರಲ್ಲಿ ಯಾವ ಫಲ ಇದೆ ನೋಡೋಣ. ಓಕೆನಾ? ಬನ್ರಿ. 3ನೇ ನಂಬರ್ ಹೊಡಿತಾರೀಗ. ಅದು ಸೂಪರ್. ಏನೈತಿ ಎತ್ಕೊಡಿ ಅಣ್ಣ. ಚೀಟಿ ಐತಿ, ಚೀಟಿ ಒಳಗೆ ಬನ್ನಿ ಅಣ್ಣ. ಇಲ್ಲಿ ನಾನು ಹೇಳ್ದೆ ತಾನೆ ಫಲಾರೇಶ್ವರಂಗೆ ಸರಿ ಕೈ ಮುಗಿರಿ ಅಂತ. ಕೇಳಲ್ಲವ್ವ ನನ್ನ ಮಾತಿನ ಅಣ್ಣ ತಂಗಿ ನೀವು ಬಿಡ್ದಾರ. ನಿಮ್ಗೆ ಸಿಕ್ಕಿದೆ 5 kg ಅಕ್ಕಿ. ಫಲಾರೇಶ್ವರ ಒಳ್ಳೆ ಫಲ ಕೊಟ್ಟ್ಯಾನ್ರಿ. 5 kg ಅಕ್ಕಿ ಸಿಕ್ಕೈತ್ರಿ. ಸೃಷ್ಟಿ, ನಿನ್ ಕೈಯಾರ ಅಪ್ಪಂಗೆ ತಂದು ಕೊಡ್ತೀಯಾ? ಸೌಜನ್ಯ, ಈಗ ಈ ಕಡೆಯಿಂದ ಆ ಕಡೆ ಒಂದ್ಸಲ, ಆ ಕಡೆಯಿಂದ ಈ ಕಡೆ ಒಂದ್ಸಲ ನಿಧಾನಕ್ಕೆ ನೋಡ್ಕೊಂಬ. ಕೆಳಗಡೆ ಮಡಕೆ ಇದೆ. ಹೋಗ ಅಲ್ಲಿವರೆಗೂ ಹೋಗು. ಮೇಲ್ಗಡೆ ಹಕ್ಕಿ ಅಲ್ವೇ ಮಡಕೆ ನೋಡು. 7ನೇ ನಂಬರ ಏನು? 7ನೇ ನಂಬರ್ ಅಂತ ಹೇಳಿದಾಳೆ. ಅವಳ ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ಬರೀ ಒಂದ್ಸಲ ನಾನೇ ಮುಟ್ತೀನಿ. 7ನೇ ನಂಬರ್ ಅಂತ ಹೇಳಿದಾಳೆ ನನ್ನ ಸೌಜನ್ಯ ಪುಟ್ಟಿ. 7ನೇ ನಂಬರ್ ಅಂತ ಹೇಳಿದಾಳೆ. ಈಗ ಅದ್ರಲ್ಲಿ ಏನಿದೆ ಅಂತ ನೋಡೋಣ ಅಣ್ಣ. ರೆಡಿ? ಆಲ್ ದ ಬೆಸ್ಟ್. ಜೋರಾಗಿ ಚಪ್ಪಾಳೆ ಹೊಡ್ರಿ ಎಲ್ಲರೂ. ಹೋಗೋಣ 7ನೇ ಮಡಕೆ. ಕೊಡಿ ಅಣ್ಣ. ಸೌಜನ್ಯ, ಇದ್ರಲ್ಲಿ ಏನ್ ಬರ್ದಿದೆ ನೋಡೋಣ. ಇದ್ರಲ್ಲಿದೆ 5 kg ಗೋಧಿ. ಈಗ ಶಿವಲೀಲಾ 5 kg ಗೋಧಿ ಕೊಟ್ಬಿಡು ಅಪ್ಪಾಜಿಗೆ. ನೆಕ್ಸ್ಟ್ ಶ್ರಾವ್ಯ ಒಬ್ಳು ಬಾಕಿ ಇದ್ದಾಳೆ. ಶ್ರಾವ್ಯ ಯಾವ ಮಡಕೆ ಅಂತ ತೋರ್ಸಕ್ಕಾಗಲ್ಲ. ಅದ್ರ ಬದಲು ಅಖಾಡಕ್ಕೆ ಈಗ ನಾನೇ ಇಳಿತೀನಿ ಅಣ್ಣ. ಓಕೆನಾ ಅಣ್ಣ? ನಾನು ಶ್ರಾವ್ಯ ಪರವಾಗಿ ನಾನು ಹೋಗ್ತೀನಿ. ಡಡನ್ ಡಡನ್. 1 ಆಗಿದೆ, 2, 4, 6, 8 ಬಾಕಿ ಇದೆ. ನಾನ್ ಸೆಲೆಕ್ಟ್ ಮಾಡ್ತಾ ಇರೋ ನಂಬರು ಡಡನ್ ಡಡನ್ ನಂಬರ್ 2 ಸೆಲೆಕ್ಟ್ ಮಾಡಿದೀನಿ ನಾನು. ಆತೇನ್ರಿ ಅಣ್ಣ? ಎಲ್ಲರೂ ಜೋರಾಗಿ ಆಲ್ ದ ಬೆಸ್ಟ್ ಹೇಳಿ. ಅಣ್ಣ ತಂಗಿಯರ ಈ ಬಂದ. ಹಾ, 5 kg ಇಡ್ಲಿ ರವೆ. ಓಕೆ ರೀ, ಈಗ 5 kg ಇಡ್ಲಿ ರವೆ ನಾನೇ ಕೊಡ್ತೀನಿ ರೀ ಅಣ್ಣ.
ಈಗ ಅಣ್ಣ ಆಟ ಆಡಿದ್ದಾಯ್ತು, ಸೊಸೆಯರ್ ಆಟ ಆಡಿದ್ದಾಯ್ತು. ನನ್ಗೆ ಯಾಕೋ ಯಾವ್ದಾದ್ರು ಇನ್ನೊಂದ್ ಮಡಿಕೆ ಹೊಡಿಬೇಕು ಅಂತ ಅನ್ನಿಸ್ತಾ ಇದೆ ಅಣ್ಣ. ನಿಮ್ಗೋಸ್ಕರ ಒಂದ್ ಮಡಿಕೆನ ನಾನು ಹೊಡಿತೀನಿ. ಅದ್ರಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಒಂದೋಯ್ತು, ಎರಡೋಯ್ತು. ಇವ್ರನ್ನ ಕಂಡ್ರೆ ನಮ್ಗೆ ಅಷ್ಟಕ್ಕಷ್ಟೇ, ಇವ್ರನ್ನ ಕಂಡ್ರು ಅಷ್ಟಕ್ಕಷ್ಟೇ. ಇವ್ರ ಕಂಡ್ರೆ ಓಕೆ ಇತ್ತು, ಆದ್ರೆ ಇವ್ರಿಲ್ಲ, ಹೋಗ್ಬಿಟ್ರು. ಇವ್ರನ್ನ ಹೊಡಿಲ್ಲ, ಎಂಟೆ ಮಡಿಕೆ ಹೊಡಿಲ್ಲ, ಜೋರಾಗಿ ಹೊಡಿಯತ್ತೇನೆ. ವೆರಿ ಗುಡ್ ಅಣ್ಣ, ದಿಸ್ ಇಸ್ ಫಾರ್ ಯು. ಓಕೆ, ರೆಡಿ? ಏನಿಲ್ಲ ಅಂದ್ರೂ ಕಲ್ಲಂತೂ ಇದೆ. ತೊಗರಿ ಬೇಳೆ 5 kg. ರೆಡ್ಡಿ ಅಣ್ಣ, ಈ ತಂಗಿ ನಿಂಗೋಸ್ಕರ ತೊಗರಿ ಬೇಳೆ ತಂದಾಳಣ್ಣ, ಬೆವರು ಸುರಿಸಿ. ಒಬ್ಬಟ್ಟು ಮಾಡೋದೆ, ತಿನ್ನೋದೆ. ಕಂಗ್ರ್ಯಾಚುಲೇಷನ್. ಈ ಆಟದಲ್ಲಿ ನನ್ನ ಅಣ್ಣನೂ ಸಖತ್ತಾಗಿ ಆಟ ಆಡಿದ್ರು, ನನ್ನ ಸೊಸೆರು ಯಾರಿಗೂ ಕಮ್ಮಿ ಇಲ್ಲ ಅಂತ ಸೂಪರ್ ಆಗಿ ಆಟ ಆಡಿದ್ರು. ಈಗ ಇಷ್ಟು ಚೆನ್ನಾಗಿ ಆಟ ಆಡಿದ್ದಕ್ಕೆ ಅವರಿಬ್ರಿಗೂ ಒಂದು ಗಿಫ್ಟ್ ಇದೆ. ಅತ್ತೆ ಮಕ್ಕಳ ತಗೊಂಬನಿಪ್ಪ. ನನ್ನ ಸೊಸೆರು ಇಷ್ಟು ಚೆನ್ನಾಗಿ ಆಡಿದ್ದಕ್ಕೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆ ಈ ಗಿಫ್ಟ್ ಹ್ಯಾಂಪರ್ ಇದೆ. ಎಲ್ಲ ಸೊಸೀರ ಬನ್ರಿ, ತಗೊಳ್ರಿಪ್ಪ. ಕಂಗ್ರ್ಯಾಚುಲೇಷನ್. ಸ್ಮೈಲ್ ಮಾಡ್ರಿ ಎಲ್ರು. ಅಕ್ಕಿ ಬೇಳೆಗೆ ಒಳ್ಳೆ ಸ್ವಸ್ತಿಕ್ಸ್ ಮಸಾಲ ಹಾಕಿ ಒಳ್ಳೆ ಅಡುಗೆ ಮಾಡ್ಬೇಕು ಅತ್ತೆಗೋಸ್ಕರ. ವೆಲ್ಕಮ್ ಸೊಸೆ. ಈಗ ಯಜಮಾನ್ರು ನನ್ನ ಅಣ್ಣ ಅವರು ಇಷ್ಟು ಚೆನ್ನಾಗಿ ಆಟ ಆಡಿದ್ದಕ್ಕೆ ಎಂಡ್ಯೂರ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಅಣ್ಣ ಕಂಗ್ರ್ಯಾಚುಲೇಷನ್. ಒಂದು ಹೊಸ ಆಟ ತಗೊಂಡ್ ಬಂದಿದೀನ್ರಿ. ಆ ಆಟ ಆಡ್ಬೇಕಾದ್ರೆ ಸ್ಟೆಪ್ ಅದಾಗದೇ ಬರ್ತದ್ರಿ. ನೋಡ್ಬೇಕಾ ಆಟ ಏನಂತ? ಹ್ಞೂ. ವೆರಿ ಗುಡ್. ಅತ್ತೆ ಮಕ್ಕಳ ತಗೊಂಬನಿಪ್ಪ. ಈಗ ಆಟ ಏನು? ಎದುರುಗಡೆ ನೀರೊಳಗೆ ಬಲೂನ್ ಕಾಣ್ತಾ ಇದೆ. ಆ ಬಲೂನ್ ಒಳಗೂ ನೀರೈತ್ರಿ. ಹಾ, ಮೊನ್ನೆ ಹೋಳಿ ಹಬ್ಬ ಐತ್ರಲ್ರಿ, ಅವಾಗ ನೀವು ಆಚರಿಸ್ಲಿಲ್ಲ ಅಲ್ವಾ? ಅದಕ್ಕೆ ಇವಾಗ ಎಲ್ಲರೂ ಕೂಡ ಹೋಳಿ ಹಬ್ಬನ ಆಚರಿಸೋಣ ಅಂತ. ರೆಡಿ ಇದ್ದೀರಾ ಹೋಳಿ ಹಬ್ಬನ ಆಚರಿಸಕ್ಕೆ? ಈಗ ಈ ಕಡೆ ಬನ್ನಿ, ನೀವು ಬನ್ನಿ ಮುಂದೆ. ಅಣ್ಣ ನೀವು ಬನ್ನಿ ಅಣ್ಣ ಮುಂದೆ. ಇವರು ಈ ಟೀಮ್ನ ಕ್ಯಾಪ್ಟನ್. ಇದು ಎ ಟೀಮು, ಇದು ಬಿ ಟೀಮು. ಬಿ ಟೀಮ್ನ ಕ್ಯಾಪ್ಟನ್ನು ನಮ್ಮ ಮಹಾಲಕ್ಷ್ಮಿ ಶೋಭಾ ಅವರು, ಆ ಕಡೆ ಷಣ್ಮುಖಣ್ಣ. ಇವ್ರ ಟೀಮಲ್ಲಿ ಯಾರ್ಯಾರು ಇರ್ತಾರೆ? ಒಂದು 6 ಜನನ ತಗೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಕಡೆ ಟೀಮಿಂದ ಬರೋ 6 ಜನ 1 2 3 4 5 6. ಓಕೆ, ನಿಮ್ಮನ್ನು ಸೇರಿ 6 ಜನ ಆಗುತ್ತೆ. ನೀವು 5 ಜನ. ನಿಮ್ಮ ಕ್ಯಾಪ್ಟನ್ನು ಶೋಭಾ ಅವರು. ಈ ಕಡೆ ಅಣ್ಣ ನೀವು ಕ್ಯಾಪ್ಟನ್, ನಿಮ್ ಜೊತೆ 1 2 3 4 5. ಈ 5 ಜನ ನಿಮ್ ಟೀಮ್ ಅವ್ರಿ. ಈಗ ಆಟ ಏನಪ್ಪಾ ಅಂದ್ರೆ, ಈ ಕಡೆಯಿಂದ ಫಸ್ಟ್ ಒಂದು ಬಲೂನ್ ಎಸಿತಾರ್ರಿ. ಅದನ್ನ ನಿಮ್ ಕಡೆಯವರು ಕ್ಯಾಚ್ ಹಿಡ್ದು ಬಕೆಟ್ ಒಳಗೆ ಹಾಕ್ಬೇಕ್ರಿ. ಯಾರು ಜಾಸ್ತಿ ಕ್ಯಾಚ್ ಹಿಡಿದು ಬಕೆಟ್ ಒಳಗೆ ಬಲೂನ್ನ ಜಾಸ್ತಿ ಹಾಕ್ತಿರೋ ಅವರೇ ಈ ಸುತ್ತಿನ ವಿನ್ನರ್. ಗೊತ್ತಾಯ್ತಲ್ರಿ? ಅರ್ಥ ಆಯ್ತಾ? ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ಕನ್ಫ್ಯೂಷನ್ ಇಲ್ಲ ಅಲ್ಲ? ಇದಕ್ಕೆ ನಾವು ನಿಮಗೆ ಕೊಡ್ತಿರೋ ಕಾಲಾವಕಾಶ 5 ನಿಮಿಷ. 5 ನಿಮಿಷದಲ್ಲಿ ಯಾರು ಜಾಸ್ತಿ ಬಲೂನ್ ಕಲೆಕ್ಟ್ ಮಾಡ್ತೀರಾ ಬಕೆಟ್ ಅಲ್ಲಿ ಅವರು ವಿನ್ನರ್. ಓಕೆನಾ? ಬನ್ನಿ ನಿಂತ್ಕೊಳ್ಳಿ, ಪೊಸಿಷನ್ ತಗೊಳ್ಳಿ ಫಸ್ಟ್. ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ. 3 2 1 ಸ್ಟಾರ್ಟ್. ಸ್ಟೈಲಾಗಿ ಹೇಳಿದ್ರೆ 3 ನಿಮಿಷದೊಳಗೆ ಆಟ ಮುಗಿಸ್ಬಿಟ್ರು. ಬಲೂನ್ ಏನೋ ಖಾಲಿ ಮಾಡಿದ್ರಿ, ಆ
ಟಬ್ಬಲ್ಲಿರೋ ನೀರು ಯಾರು ಖಾಲಿ ಮಾಡೋದು? ಈಗ ನನ್ನ ಹತ್ರ ಇನ್ನೂ 2.5 ನಿಮಿಷ ಬಾಕಿ ಐತ್ರಿ. 2.5 ನಿಮಿಷದೊಳಗೆ ಆ ನೀರು, ಆ ಟಬ್ಬಲ್ಲಿರೋ ನೀರನ್ನ ಕೈಯಲ್ಲಿ ಹಿಂಗೆ ಎರಚಿ ಖಾಲಿ ಮಾಡ್ಬೇಕು. ಓಕೆನಾ? ರೆಡಿನಾ? 3, 2, 1. ನನ್ನ ಅಳಿಯ ರೊಚ್ಚಿಗೆ ಎದ್ಬಿಟ್ಟ ಗುರು. ಏ ಅಳಿಯ ಸೂಪರ್. ಈಗ ಬಲೂನ್ಗಳು ಎಷ್ಟು ಕಲೆಕ್ಟ್ ಆಗಿದಾವೆ ಅಂತ ಕೌಂಟ್ ಮಾಡುವಂತ ಸಮಯ. ಅದನ್ನ ಟೀಮಿನ ಕ್ಯಾಪ್ಟನ್ಗಳೇ ಮಾಡ್ತಾರೆ. ಈ ಕಡೆಯಿಂದ ಫಸ್ಟ್ ಷಣ್ಮುಗಣ್ಣ ಒಂದೊಂದೇ ಬಲೂನ್ ಎತ್ತಿ ಎಣಿಸಿ ಟಬ್ಗೆ ಹಾಕಿ. 1 2 3 4 5 6 7 8 9 10 11 12 13 14 15 16 17 18 20 ಸೂಪರ್. ಷಣ್ಮುಗಣ್ಣನ್ ಟೀಮು 20 ಬಲೂನ್ ಕಲೆಕ್ಟ್ ಮಾಡಿದೆ. ಆಗ್ಲೇ ಅಕ್ಕ ಬಗ್ಗಿ ನೋಡ್ತಾವ್ರೆ ನಮ್ದೆಷ್ಟಿದೆ ಅಂತ. ಬನ್ನಿ ಶೋಭಕ್ಕ ಎಣ್ಸೋಣ. 1 2 3 4 5 6 7 8 9 10 11 12 13 ಅಕ್ಕ ಬನ್ನಿ ಇಲ್ಲಿ. ಅಣ್ಣ ನೀವು ಬನ್ನಿ ಇಲ್ಲಿ. ಈಗ ಕ್ಯಾಪ್ಟನ್ ನಿಮ್ಮ ಟೀಮ್ ಅಲ್ಲಿ ಎಷ್ಟಿದೆ ಕ್ಯಾಪ್ಟನ್ ಬಲೂನ್ಸ್? 20 ಮೇಡಮ್ ನಿಮ್ ಟೀಮ್ ಅಲ್ಲಿ ಎಷ್ಟಿದೆ ಮೇಡಮ್ ಬಲೂನ್? 13 ಅದಾರ. 13 ಅದಾವ. ಇನ್ ಮಿಕ್ಕಿದೆಲ್ಲ ಏನಾತ್ರಿ ಅವ? 7 ಸ್ಕೋರಿನ ಅಂತರದಲ್ಲಿ ಗೆದ್ದಿರೋದು ಷಣ್ಮುಗಣ್ಣ ಮತ್ತು ಅವರ ತಂಡ. ಚಪ್ಪಾಳೆ. ಇದೇ ಹೋಲಿ ಆಡಿದ ಖುಷಿಲಿ ಇನ್ನೊಂದು ಖುಷಿ ವಿಚಾರನ ನಾನು ನಿಮಗೆ ತೋರಿಸ್ಬೇಕು. ಆಗ್ಲೇ ಒಂದ್ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಲ್ಲ, ಅದ್ ಹೇಗಿದೆ ಅಂತ ನೋಡಕ್ ಇಷ್ಟಪಡ್ತೀರೇನ್ರಿ? ಹಾ ನೋಡು, ಖುಷಿ ನೋಡು. ಫಸ್ಟ್ ಗೆದ್ದಿರೋ ತಂಡ ನೋಡ್ತಾರೆ, ಆಮೇಲೆ ಸೋತಿರೋ ತಂಡ ನೋಡ್ತಾರೆ. ಅತ್ತೆ ಮಗಳೇ ಬಾಮ್ಮ. ಇಡೀ ಕುಟುಂಬ ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ದಯಮಾಡಿ ಸ್ವೀಕರಿಸಿ. ನಿಮ್ಮ ಫ್ಯಾಮಿಲಿ ಜೊತೆ ಇಷ್ಟೊತ್ತು ಕಾಲ ಕಳೆದಿದ್ದು ನನಗೆ ಭಾಳ ಖುಷಿ ಆತ್ರಿ. ಎಷ್ಟೋ ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಂಡೆ ಕೂಡ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಗೆ ಅನ್ನಿಸ್ತ್ರಿ? ನಾವು ಬರ್ಬೇಕು ಅಂತ ಆಸೆ ಪಟ್ರಿ, ನಾವು ಬಂದ್ವಿ. ಖುಷಿ ಆತ್ರಿ? ಖುಷಿ ಅನ್ನಿಸ್ತ್ರಿ. ಯಾವ ಆಟ ತುಂಬಾ ಇಷ್ಟ ಆತ್ರಿ? ಹೋಳಿ ಆಟ ತುಂಬಾ ಇಷ್ಟ. ಹೋಳಿ ಆಟ. ಸೊ ಖುಷಿ ಆತ್ರಿ ನಿಮ್ಗೆ ನಮ್ ಕೂಡ ಆಟ ಆಡಿ? ಖುಷಿ ಆಯ್ತ್ರಿ. ಅವ ಹೆಂಗ ಅನ್ಸ್ತವ? ಭಾಳ ಚಂದ್ರ ಆತ್ರಿ, ಭಾಳ ಸಡಗರ ಆತ್ರಿ. ನಮ್ಗೆ ಸಂತೋಷ ಆತು. ನೀವು ಏನು ಕೊಟ್ಟರು ಬಂದಿರಿ ಅವ ನಮ್ಗೆ ಭಾಳ ಚಂದ. ಈಗ ನೀವು ನಮ್ಮ ಮನೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕು ಅಂತ ಲೆಟರ್ ಹಾಕಿದ್ರಿ, ನಾವು ಬಂದ್ವಿ. ಸೊ ಇದೇ ಖುಷಿಲಿ ನಿಮಗೆ ಜೀ ಕನ್ನಡದ ಕಡೆಯಿಂದ ಒಂದು ಪುಟ್ಟ ಗೌರವ ಇದೆ. ಅತ್ತೆ ಮಗಳೇ ಬಾಮ್ಮ. ಅರುಣಾ ಸಿಲ್ಕ್ ಪ್ಯಾರಡೈಸ್, ವೆಸ್ಟ್ ಆಫ್ ಕೋರ್ಟ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆಯಿಂದ ಈ ಸೀರೆ. ಕಂಗ್ರ್ಯಾಚುಲೇಷನ್. ಇಡೀ ಕುಟುಂಬದಿಂದ ನಾನು ಆಗ್ಲೇ ಹೇಳ್ದಂಗೆ ಕಲ್ತಿದ್ದು ಸಾಕಷ್ಟು ಇತ್ತು. ಬಡತನ ಸಿರಿತನ ಇದೆಲ್ಲ ಸುಮ್ಮನೆ ನಾವು ಹೇಳ್ತೀವಿ. ಮನಸ್ಸಿಂದ ಶ್ರೀಮಂತರಾಗಿರ್ಬೇಕು. ನೀವೆಲ್ಲರೂ ಒಬ್ಬೊಬ್ರು ಮನಸ್ಸಿಂದ ಸಿಕ್ಕಾಪಟ್ಟೆ ಶ್ರೀಮಂತರಿದ್ದೀರಿ. ಇಷ್ಟೊತ್ತು ನನ್ನನ್ನು ಎಷ್ಟು ಪ್ರೀತಿಯಿಂದ ಮನೆ ಮಗಳು ಅನ್ನೋ ಥರ ನೋಡ್ಕೊಂಡ್ರಿ. ಅದು ಅಲ್ಲದೆ 5 ಜನ ಹೆಣ್ಮಕ್ಳನ್ನ ಹೆತ್ತು ಒಬ್ಬೊಬ್ರು ಎಷ್ಟು ಪ್ರೀತಿಯಿಂದ ಸಾಕ್ತಾ ಇದ್ದೀರಿ. ನಾನು ಹೇಳಕ್ ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಹೆಣ್ಮಕ್ಳು ಯಾವುದೇ ಗಂಡ್ಮಕ್ಳಿಗೂ ಕಮ್ಮಿ ಅಲ್ಲ. ಅದು ಒಂದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಹೆಣ್ಮಕ್ಳು ಯಾರಾದರೂ ವಿದ್ಯಾಭ್ಯಾಸನ ಮಾಡಬೇಕು, ಮುಂದೆ ಓದಬೇಕು ಅಂತ ಆಸೆ ಪಟ್ರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಟೈಮ್ಗೋಸ್ಕರ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ
ನಿಮ್ಮೆಲ್ಲರ ಪ್ರೀತಿ ಸಂಪಾದನೆ ಮಾಡ್ಕೊಂಡೆ, ಜೊತೆಯಲ್ಲಿ 5 ಜನ ಸೊಸೆಯರನ್ನ ಸಂಪಾದನೆ ಮಾಡ್ಕೊಂಡೆ. ನನಗಂತೂ ಇಲ್ಲಿ ನಿಮ್ಮ ಜೊತೆ ಇಷ್ಟೊತ್ತು ಕಾಲ ಕಳೆದಿದ್ದು ಭಾಳ ಖುಷಿ ಆಯ್ತು. ದೇವ್ರು ನಿಮ್ಮನ್ನ ಯಾವಾಗಲೂ ಹೀಗೆ ಖುಷಿಯಾಗಿ ಸಂತೋಷದಿಂದ ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರನ್ನ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.